ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಆಗಸ್ಟ್ 12ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿಯವರು ಅಂದರೆ ಸ್ನೇಹಿತರೆ, ನಿಮ್ಮ ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುನ್ನ ಸ್ನೇಹಿತರೆ, ಆಗಸ್ಟ್ 12 ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಸಂಭವಿಸಲಿರುವಂತಹ ಕಾರಣದಿಂದ ವೃಷಭ ರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗಲಿದೆ. ಯಾವುದರಲ್ಲಿ ಏನಂತ ತಿಳಿಸ್ಕೊಡ್ತೀನಿ. ಸಾಕಷ್ಟು ಅದೃಷ್ಟವನ್ನು ಕೂಡ ನೋಡಲಿದ್ದೀರಿ. ಅದನ್ನು ಕೂಡ ಯಾವುದರಲ್ಲಿ ಏನಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವೃಷಭ ರಾಶಿಯವರಿಗೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಓಂ ನಮಃ ಶಿವಾಯ, ಓಂ ಶನೀಶ್ವರಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೂರ್ಯನ ಅನುಗ್ರಹದಿಂದ, ಶನಿದೇವರ ಆಶೀರ್ವಾದದಿಂದ, ಶಿವನ ಕೃಪೆಯಿಂದ ಸ್ನೇಹಿತರೆ, ನಿಮ್ಮ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಹೆಚ್ಚು ಫ್ಯಾಮಿಲಿ, ಫ್ರೆಂಡ್ಸು, ನಿಮ್ಮ ಹಿತೈಷಿಗಳಿಗೆ ಈ ರಾಶಿಯನ್ನು ಹೊಂದಿದರೆ ದಯವಿಟ್ಟು ಶೇರ್ ಮಾಡಬಹುದು. ಇನ್ನು ಆಗಸ್ಟ್ 12, 2026 ಸಂಭವಿಸಲಿರುವಂತಹ ಸಂಪೂರ್ಣ ಸೂರ್ಯಗ್ರಹಣವು ಮೊದಲನೇದಾಗಿ ಭಾರತದಲ್ಲಿ ರಾತ್ರಿ ವೇಳೆ ಬರುವ ಕಾರಣ ಗೋಚರಿಸುವುದಿಲ್ಲ. ನಮ್ಮ ಭಾರತದಲ್ಲಿ ಕಾಣದ ಕಾರಣ ಇಲ್ಲಿ ಯಾವುದೇ ಧಾರ್ಮಿಕ ನಿಯಮಗಳು ಮತ್ತು ದೇವಸ್ಥಾನದ ಬಂದ್ ಅಥವಾ ಸೂತಕ ಕಾಲ ಅನ್ವಯಿಸುವುದಿಲ್ಲ. ಯಾಕಂದರೆ ರಾತ್ರಿ ಸಮಯದಲ್ಲಿ ಸ್ನೇಹಿತರೆ ಈ ಸೂರ್ಯಗ್ರಹಣ ಸಂಭವಿಸಲಿದೆ. ಆದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ 12 ರಾಶಿಯವರಲ್ಲಿ ಸ್ನೇಹಿತರೆ ಆರೋಗ್ಯದಲ್ಲಿ ಮತ್ತು ಹಣಕಾಸಿನಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಕೂಡ ಎದುರಾಗ್ಬೋದು. ಸಾಕಷ್ಟು ಅದೃಷ್ಟವನ್ನು ಕೂಡ ನೋಡಬಹುದು. ಯಾಕಂದರೆ 12 ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಅಂತಲೇ ಹೇಳಬಹುದು. ಇದು ಎಲ್ಲಿ ಸ್ನೇಹಿತರೆ ಸೂತಕ ಇರಲಿದೆ ಅಂತಂದರೆ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಮತ್ತು ಸ್ಪೇನ್ನಲ್ಲಿ ಮಾತ್ರ ಗೋಚರಿಸಲಿದೆ. ದಿನಾಂಕ, ಸಮಯವನ್ನು ಕೇಳ್ತಾ ಇದ್ದೀರಾ? ಹೌದು, ಆಗಸ್ಟ್ 12, 2026 ಬುಧವಾರದ ದಿನ ಸ್ನೇಹಿತರೆ ಸೂರ್ಯಗ್ರಹಣ ಇದೆ. ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಸುಮಾರು 9:02ಕ್ಕೆ ಆರಂಭವಾಗಿ ಮಧ್ಯರಾತ್ರಿ ಮೀರಲಿದೆ ಅಂತಲೇ ಹೇಳಬಹುದು. ಗರಿಷ್ಠ ಗ್ರಹಣ ರಾತ್ರಿ 11:16ಕ್ಕೆ ಮುಕ್ತಾಯಗೊಳ್ಳಲಿದೆ ಸ್ನೇಹಿತರೆ. ಇನ್ನು ಗೋಚರತೆ ಇಲ್ಲದ ಕಾರಣ ಭಾರತದಲ್ಲಿ ಸೂರ್ಯ ಮುಳುಗಿದ ನಂತರ ಈ ಖಗೋಳ ವಿದ್ಯಮಾನ ನಡೆಯುವುದರಿಂದ ಬರಿಗಣ್ಣಿನಿಂದ ಅಥವಾ ನೇರವಾಗಿ ಇದನ್ನು ನೋಡಲು ಸಾಧ್ಯವಿಲ್ಲ. ಇನ್ನು ಸೂತಕ ಕಾಲ ಅನ್ವಯವಿಲ್ಲ ಅಂತಲೇ ಹೇಳಬಹುದು. ಗ್ರಹಣವು ಸ್ಥಳೀಯವಾಗಿ ಗೋಚರಿಸಿದಾಗ ಜ್ಯೋತಿಷ್ಯ ಮತ್ತು ಧರ್ಮಶಾಸ್ತ್ರದ ಪ್ರಕಾರ ಯಾವುದೇ ಸೂತಕ ಅಥವಾ ನಿಷೇಧಿತ ನಿಯಮಗಳು ಭಾರತದಲ್ಲಿ ವರ್ತಿಸುವುದಿಲ್ಲ. ದೈನಂದಿನ ಪೂಜೆಗಳು ಎಂದಿನಂತೆ ನಡೆಯಬಹುದು ಎಂದು ಹೇಳಿದ್ದಾರೆ. ಆದರೆ ಸ್ವಲ್ಪ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ, ಗರ್ಭಿಣಿ ಮಹಿಳೆಯರು ಮತ್ತು ಸ್ನೇಹಿತರೆ ಚಿಕ್ಕ ಮಕ್ಕಳನ್ನು ಹೊಂದಿರುವಂತಹ ಬಾಣಂತಿಯರು ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಡಿ. ಈ ಸಮಯದಲ್ಲಿ ಹೊರಗೆ ಹೋಗುವುದನ್ನು ಕಡಿಮೆ ಮಾಡಿ. ಕಡಿಮೆ ಅಂತಂದರೆ ಸ್ನೇಹಿತರೆ ಅನಿವಾರ್ಯ ಇದ್ದರೆ ಮಾತ್ರ ಹೋಗಬೇಕು. ಇನ್ನು ವಿಗ್ರಹಗಳನ್ನು ಮುಟ್ಟಬಾರ್ದು ಸ್ನೇಹಿತರೆ. ಊಟ ತಿಂಡಿಯನ್ನು ಮಾಡಬಾರ್ದು, ಮುಂಚೆನೇ ಮುಗಿಸ್ಕೋಬೇಕು ಅಂತ ಸ್ವಲ್ಪ ಜ್ಯೋತಿಷ್ಯರು ತಿಳಿಸಿದ್ದಾರೆ. ಇನ್ನು ಖಗೋಳಾಸಕ್ತರು ಸ್ನೇಹಿತರೆ NASA ಅಧಿಕೃತ ಜಾಲತಾಣಗಳು ಅಥವಾ ಆನ್ಲೈನ್ ಪ್ರಸಾರಗಳ ಮೂಲಕ ಇದನ್ನು ವೀಕ್ಷಿಸಬಹುದು ಎಂದು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಇಂದಿನಿಂದ ವೃಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ವೃಷಭ ರಾಶಿಯವರು ಕಂಪ್ಲೀಟ್ ಆಗಿ ಆಗಸ್ಟ್ 12ರಿಂದ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಕಮೆಂಟ್ ಮಾಡಿದ್ರೆ ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ, ಅದರ ಪ್ರಭಾವದಿಂದ ಹಣಕಾಸಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ಕೌಟುಂಬಿಕ ಜೀವನ, ವೃತ್ತಿ ಜೀವನ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ.
ಮೊದಲನೇದಾಗಿ ನಿಮ್ಮ ಉಳಿತಾಯವನ್ನು ಕಾಪಾಡಿಕೊಳ್ಳಿ. ಮಂಗಳನು ನಿಮ್ಮ 2ನೇ ಮನೆಗೆ ಪ್ರವೇಶಿಸುವುದರಿಂದ ಹಠಾತ್ ಖರ್ಚುಗಳು ಮತ್ತು ಮಾತಿನಲ್ಲಿ ಕಟುತ್ವ ಉಂಟಾಗುತ್ತದೆ. ಆತುರದ ಖರ್ಚುಗಳಿಂದ ನಿಮ್ಮ ಹಣವನ್ನು ರಕ್ಷಿಸಿಕೊಳ್ಳಿ ಸ್ನೇಹಿತರೆ. ಮತ್ತು ಹಣದ ವಿಚಾರದಲ್ಲಿ ಕುಟುಂಬದಲ್ಲಿ ಅನಗತ್ಯ ವಾದ ವಿವಾದಗಳನ್ನು ಆದಷ್ಟು ತಪ್ಪಿಸಿ. ಇನ್ನು ವೃತ್ತಿ ಜೀವನದಲ್ಲಿ ಲಾಭಗಳನ್ನು ಸ್ವೀಕರಿಸಿ. ನಿಮ್ಮ 11ನೇ ಮನೆಯಲ್ಲಿ ಮುಂದುವರಿಯುತ್ತಿರುವ ಶನಿಯು ಇಂದಿನ ಪ್ರಯತ್ನಗಳಿಂದ ಸ್ಥಿರವಾದ ದೀರ್ಘಕಾಲೀನ ಆದಾಯವನ್ನು ಖಚಿತಪಡಿಸುತ್ತದೆ. ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ವೃತ್ತಿಪರ ಒಡನಾಡಿಗಳು ಮತ್ತು ಹಿರಿಯ ಸಹೋದರರ ಸಹಾಯವನ್ನು ಪಡೆದುಕೊಳ್ಳಿ. ಇನ್ನು ಮನೆಯಲ್ಲಿನ ಗೊಂದಲಗಳನ್ನು ಎದುರಿಸಿ. ಕೇತುವು ಮನೆಯಲ್ಲಿ ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನು ಮುಸುಕಾಕಿಸುವುದನ್ನು ಮುಂದುವರಿಸುತ್ತಾರೆ. ಆಸ್ತಿ ವಿಚಾರದಲ್ಲಿ ನಿಮಗೆ ಒಂಟಿತನ ಮತ್ತು ಅಸುರಕ್ಷಿತ ಭಾವನೆ ಕಾಡಬಹುದು. ಆದ್ದರಿಂದ ಗೊಂದಲಗಳು ಸಹಜವಾಗಿ ಪರಿಹಾರವಾಗುವವರೆಗೂ ದೊಡ್ಡ ಆಸ್ತಿ ನಿರ್ಧಾರಗಳನ್ನು ಮುಂದೂಡಿ. ಈ ಸಮಯದಲ್ಲಿ ಆಸ್ತಿ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ಹೋಗಬೇಡಿ. ಇನ್ನು ಸೃಜನಶೀಲತೆಯ ಮೇಲೆ ಗಮನ ಹರಿಸಿ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು 5ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶಕ್ತಿಯನ್ನು ಕಲೆ, ಶಿಕ್ಷಣ ಅಥವಾ ಪ್ರೇಮದ ಕಡೆಗೆ ಹರಿಸಿ. ಕೆಲವು ಆಂತರಿಕ ಅಡಚಣೆಗಳು ಇದ್ದರೆ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಯು ನಿಮಗೆ ಆಳವಾದ ವೈಯಕ್ತಿಕ ತೃಪ್ತಿಯನ್ನು ನೀಡುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಪ್ರಮುಖ ಗಮನವು ನಿಮ್ಮ ಆಳವಾದ ಮೌಲ್ಯಗಳ ಮೇಲಿರುತ್ತದೆ. ನಿಮ್ಮ ಸಂಪತ್ತನ್ನು ಸುರಕ್ಷಿತವಾಗಿಡುವುದು, ಕುಟುಂಬದ ಸಾಮರಸ್ಯವನ್ನು ಕಾಪಾಡುವುದು ಮತ್ತು ಈ ಚೈತನ್ಯಭರಿತ ತಿಂಗಳಲ್ಲಿ ವೈಯಕ್ತಿಕ ಸೌಕರ್ಯಗಳನ್ನು ಕಂಡುಕೊಳ್ಳುವುದು. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು ಬುದ್ಧಿವಂತಿಕೆ ಮತ್ತು ಪ್ರೇಮ ಸ್ಥಾನವಾದಂತಹ 5ನೇ ಮನೆಯಲ್ಲಿ ಇಡೀ ತಿಂಗಳು ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಸೃಜನಶೀಲ ಸ್ಫೂರ್ತಿ ಹಾಗೂ ನಿಮ್ಮ ವೈಯಕ್ತಿಕ ಸೌಕರ್ಯಗಳ ಕುರಿತಾದ ಅಸುರಕ್ಷಿತ ಭಾವನೆಯ ವಿಚಿತ್ರ ಮಿಶ್ರಣವನ್ನು ನೀವು ಅನುಭವಿಸಬಹುದು. ಹಾಗಾಗಿ ಮಂಗಳನು ನಿಮ್ಮ 2ನೇ ಮನೆಗೆ ಬಲವಾಗಿ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಅಸ್ತವ್ಯಸ್ತಗೊಳ್ಳುತ್ತದೆ. ಹಠಾತ್ ಖರ್ಚುಗಳಿಂದ ನಿಮ್ಮ ಉಳಿತಾಯಕ್ಕೆ ಧಕ್ಕೆ ಉಂಟಾಗುತ್ತದೆ ಮತ್ತು ಕುಟುಂಬದ ಕೂಟಗಳಲ್ಲಿ ನಿಮ್ಮ ಮಾತು ಕಠಿಣವಾಗಬಹುದು. ಅದಿಯಾಗೋ ನಿಮ್ಮ 11ನೇ ಮನೆಯಲ್ಲಿ ವಕ್ರೀಯ ಯೋಗದಲ್ಲಿರುವಂತಹ ಶನಿಯ ವಿಶ್ವಾರ್ಹ ಮತ್ತು ನಿರಂತರ ಬೆಂಬಲದಿಂದ ಈ ಉದ್ವೇಗತೆಯು ಸುಂದರವಾಗಿ ಸಮತೋಲನಗೊಳ್ಳುತ್ತದೆ. ಇದು ನೀವು ಕಷ್ಟಪಟ್ಟು ನಿರ್ಮಿಸಿದ ಲಾಭಗಳು ಮತ್ತು ವೃತ್ತಿಪರ ಜಾಲಗಳನ್ನು ಸ್ಥಿರವಾಗಿ ಸಕಾರಗೊಳಿಸುತ್ತದೆ. ನಿಮ್ಮ ಸ್ವಾಭಾವಿಕ ವ್ಯಾವಹಾರಿಕ ಬುದ್ಧಿವಂತಿಕೆಯನ್ನು ಬಳಸಿ ಸ್ನೇಹಿತರೆ. ಖಂಡಿತವಾಗಿಯೂ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ನಿಮ್ಮ ಆಸ್ತಿಯನ್ನು ನೀವು ಕೌಶಲ್ಯದಿಂದ ರಕ್ಷಿಸಿಕೊಳ್ಳುವುದು ಮತ್ತು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸಬಹುದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ. ಅದೇ ರೀತಿ ಇನ್ನು ಮುಂದಿನದಾಗಿ ಹೇಳೋದಾದರೆ ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮ ವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಸಂಭವಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಷಭ ರಾಶಿಯ ವ್ಯಕ್ತಿಗಳು ಕೆಲವು ಆರಂಭಿಕ ತೊಂದರೆಗಳು ಹೊರತಾಗಿಯೂ ನಿಮ್ಮ ವೃತ್ತಿಪರ ಜೀವನವು ದೀರ್ಘಕಾಲೀನ ಗ್ರಹಗಳ ಬೆಂಬಲದಿಂದ ಅಪಾರವಾದ ಪ್ರಯೋಜನವನ್ನು ಪಡೆಯುತ್ತವೆ. ಮಂಗಳನು ನಿಮ್ಮ 2ನೇ ಮನೆಗೆ ಸಂಚರಿಸುತ್ತಾರೆ. ಇದು ಒಪ್ಪಂದಗಳನ್ನು ಬಲವಂತವಾಗಿ ಮಾತುಕತೆ ಮಾಡಲು ಅಥವಾ ತಕ್ಷಣದ ಹಣಕಾಸಿನ ಪ್ರತಿಫಲಗಳನ್ನು ಒತ್ತಾಯಿಸಲು ನಿಮ್ಮನ್ನು ಪ್ರಚೋದಿಸಬಹುದು. ಅದಿಯಾಗೋ ನಿಮ್ಮ 11ನೇ ಮನೆಯಲ್ಲಿ ವಕ್ರಿಯೋಗದಲ್ಲಿರುವಂತಹ ಶನಿಯ ನಿರಂತರ ಉಪಸ್ಥಿತಿಯೇ ನಿಜವಾದ ಶಕ್ತಿ ಇದೆ. ನೀವು ಅಜಾಗರೂಕ ವಾದ ವಿವಾದಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸಾಬೀತಾದ ಖ್ಯಾತಿಯೇ ಮಾತನಾಡಲು ಬಿಟ್ಟರೆ ಈ ವಿಶ್ವಾರ್ಹ ಶಕ್ತಿಯು ಶಿಸ್ತುಬದ್ಧ ಪರಿಶ್ರಮದಿಂದ ನೀವು ಗಳಿಸಿದಂತಹ ಸ್ಥಾನಮಾನ ಮತ್ತು ಆದಾಯವನ್ನು ಸ್ಥಿರವಾಗಿ ತಲುಪಿಸುತ್ತದೆ. ನಿಮ್ಮ ವೃತ್ತಿಪರ ವೇಗಕ್ಕೆ ಮತ್ತಷ್ಟು ಬಲ ತುಂಬುತ್ತಾ ರಾಹುವು ನಿಮ್ಮ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾರೆ. ಇದು ನಿಮ್ಮ ದೈನಂದಿನ ಕೆಲಸದಲ್ಲಿ ಅಸಾಂಪ್ರದಾಯಿಕ ವಿಧಾನಗಳನ್ನು ಹುಟ್ಟುಹಾಕುತ್ತದೆ. ವಿಶೇಷವಾಗಿ ವಿದೇಶಿ ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಇತರರು ಸ್ನೇಹಿತರೆ ತಪ್ಪಿಸುವ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನೀವು ಹಠಾತ್ ಅಧಿಕಾರವನ್ನು ಗಳಿಸಬಹುದು. ಕಚೇರಿಯಲ್ಲಿ ಸಣ್ಣ ಪುಟ್ಟ ರಾಜಕೀಯವು ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯಲು ಬಿಡಬೇಡಿ. ನಿಮ್ಮ ವಿಸ್ತೃತ ವೃತ್ತಿಪರ ಜಾಲದೊಳಗೆ ಮೈತ್ರಿಗಳನ್ನು ನಿರ್ಮಿಸುವುದರ ಮೇಲೆ ನಿಮ್ಮ ಗಮನವಿರಲಿ. ನಿಮ್ಮ ವಿಶಿಷ್ಟ ವೃಷಭ ರಾಶಿಯ ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಈ ಅನಿರೀಕ್ಷಿತ ಅವಕಾಶಗಳ ಕ್ರಮೇಣ ಶಾಶ್ವತ ವೃತ್ತಿ ಜೀವನದ ಸಾಧನೆಗಳಾಗಿ ಮತ್ತು ನಿಜವಾದ ಸಾರ್ವಜನಿಕ ಗೌರವವಾಗಿ ರೂಪುಗೊಳ್ಳುತ್ತದೆ.
ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃತ್ತಿ ಜೀವನದಲ್ಲಿನಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರ ಬಗ್ಗೆ ವೃಷಭ ರಾಶಿಯ ವ್ಯಕ್ತಿಗಳು ಎಚ್ಚರಿಕೆ ವಹಿಸಬೇಕು ಅಂದರೆ ಆಗಸ್ಟ್ 12 ಸೂರ್ಯಗ್ರಹಣದ ನಂತರ ಅಥವಾ ಸೂರ್ಯಗ್ರಹಣದ ದಿನದಿಂದ ಈ ತಿಂಗಳು ನಿಮ್ಮ ಆರ್ಥಿಕ ಭದ್ರತೆಯನ್ನು ರಕ್ಷಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದ ಶುಕ್ರನು 5ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾನೆ. ಇದು ಶಿಕ್ಷಣ ಅಥವಾ ಸೃಜನಶೀಲ ಪ್ರಯತ್ನಗಳಲ್ಲಿನ ಹೂಡಿಕೆಗಳಿಗೆ ಅನುಕೂಲಕರವಾಗಿದ್ದರೂ ಊಹಾತ್ಮಕ ಅಪಾಯಗಳು ಅಥವಾ ಐಷಾರಾಮಿಗಳಿಗಾಗಿ ಅತಿ ಹೆಚ್ಚು ಖರ್ಚು ಮಾಡುವುದರ ವಿರುದ್ಧ ಎಚ್ಚರಿಕೆ ನೀಡುತ್ತದೆ. ಹೆಚ್ಚುವರಿಯಾಗಿ ಸ್ನೇಹಿತರೆ, ಆಗಸ್ಟ್ ತಿಂಗಳಲ್ಲಿ ತನ್ನದೇ ಆದಂತಹ 2ನೇ ಮನೆಯಲ್ಲಿ ಬುಧನ ಬಲವಾದ ಆರಂಭವು ನಿಮ್ಮ ಉಳಿತಾಯವನ್ನು ವ್ಯವಸ್ಥಿತಗೊಳಿಸಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಬಜೆಟನ್ನು ಮುಂಚಿತವಾಗಿ ನಿಗದಿಪಡಿಸಿ, ಏಕೆಂದರೆ ತಿಂಗಳ ಉಳಿದ ಭಾಗದಲ್ಲಿ ಅನಿರೀಕ್ಷಿತ ಸೋರಿಕೆಯನ್ನು ತಡೆಯಲು ನಿಮ್ಮ ಸಂಗ್ರಹವಾದ ಹಣದ ಎಚ್ಚರಿಕೆಯ ನಿರ್ವಹಣೆಯ ಅಗತ್ಯವಿರುತ್ತದೆ. ಮಂಗಳನು ನಿಮ್ಮ 2ನೇ ಮನೆಗೆ ಸಂಚರಿಸುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹ ಏರಿಳಿತಗಳು ಉಂಟಾಗಬಹುದು. ವಿದೇಶಿ ವಿಷಯಗಳು, ಗುಪ್ತ ಬಾಧ್ಯತೆಗಳು ಅಥವಾ ಆತುರದ ಖರೀದಿಗಳಿಗೆ ಸಂಬಂಧಿಸಿದಂತೆ ನೀವು ಹಠಾತ್ ಖರ್ಚುಗಳನ್ನು ಅನುಭವಿಸಬಹುದು. ನಿಮ್ಮ ಆಸ್ತಿಪಾಸ್ತಿಗಳನ್ನು ಕಾವಲು ಕಾಯ್ದುಕೊಳ್ಳಿ. ಅದೃಷ್ಟವಶಾತ್ ನಿಮ್ಮ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯು ನಿಮ್ಮ ನಿಯಮಿತ ಆದಾಯದ ಮೂಲಗಳು ಸುರಕ್ಷಿತವಾಗಿರುವುದನ್ನು ಖಾತರಿಪಡಿಸುತ್ತದೆ. ಈ ಆರ್ಥಿಕವಾಗಿ ಸಂವೇದನಾಶೀಲ ಅವಧಿಯಲ್ಲಿ ಅಪಾಯಕಾರಿ ಮತ್ತು ಶೀಘ್ರವಾಗಿ ಶ್ರೀಮಂತರಾಗುವ ಯೋಜನೆಗಳ ಹಿಂದೆ ಬೀಳುವುದಕ್ಕಿಂತ ನಿಮ್ಮ ದೈನಂದಿನ ವೃತ್ತಿಪರ ಪ್ರಯತ್ನಗಳ ಮೂಲಕ ನೀವು ಗಳಿಸಿದ್ದನ್ನು ರಕ್ಷಿಸುವುದರಿಂದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ತಟಸ್ಥನೆ ನಾನು ಶ್ರೀಮಂತರಾಗಬೇಕು ಅನ್ನುವಂತಹ 2ನೇ 3ನೇ ದಾರಿಯನ್ನು ಹಿಡಿಯುವುದಕ್ಕೆ ಹೋಗಬೇಡಿ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ನೀವು ಕೂಡಿಟ್ಟಂತಹ ಹಣಕಾಸಿನ ಬಗ್ಗೆ, ಸಂಪತ್ತನ್ನು ಬಗ್ಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಏನೋ ಒಂದು ಮಾಡೋಕ್ಕೋಗಿ ನಿಮ್ಮದು ಕೂಡ ಕಳ್ಕೊಳ್ಬೇಡಿ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಸೂರ್ಯಗ್ರಹಣದ ನಂತರ ಮಂಗಳನು ನಿಮ್ಮ 1ನೇ ಮನೆಯಿಂದ ಹೊರಬಂದು 2ನೇ ಮನೆಗೆ ಪ್ರವೇಶಿಸುವುದರಿಂದ ದೈಹಿಕ ಚೇತನಿಕೆ, ಎಚ್ಚರಿಕೆ, ನಿರ್ವಹಣೆ ಅಗತ್ಯವಿರುತ್ತದೆ. ಈ ಬದಲಾವಣೆಯು ತಕ್ಷಣದ ದೈಹಿಕ ಉಷ್ಣತೆಯನ್ನು ತಣ್ಣಗಾಗಿಸುತ್ತದೆ, ಆದರೆ ನಿಮ್ಮ ಮುಖ, ಹಲ್ಲುಗಳು ಅಥವಾ ಆಹಾರ ಪದ್ಧತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಚೋದಿಸಬಹುದು. ಹೊಟ್ಟೆ ಉಬ್ಬರವನ್ನು ತಡೆಯಲು ಮಸಾಲೆಯುಕ್ತ ಆಹಾರಗಳು ಮತ್ತು ಒತ್ತಡದಿಂದ ತಿನ್ನುವುದನ್ನು ತಪ್ಪಿಸಿ. ಇನ್ನು ಗ್ರಹಣ ಮುಗಿದ ನಂತರ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮಗೆ ಅತ್ಯುತ್ತಮ ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಶಿಸ್ತುಬದ್ಧ ಮತ್ತು ಸ್ಥಿರವಾದ ವ್ಯಾಯಾಮದ ದಿನಚರಿಯನ್ನು ಸ್ಥಾಪಿಸಲು ಈ ಅವಧಿಯನ್ನು ಬಳಸಿ ಸ್ನೇಹಿತರೆ. ಇನ್ನು ಗ್ರಹಣ ಮುಗಿದ ನಂತರ ಸೂರ್ಯನು ನಿಮ್ಮ 4ನೇ ಮನೆಗೆ ಆಗಸ್ಟ್ 17ರಂದು ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಗಮನವು ಎದೆಯ ಆರೋಗ್ಯ ಮತ್ತು ಭಾವನಾತ್ಮಕ ಶಾಂತಿಯುತ ತಿರುಗಬೇಕು. ನಿಮ್ಮ ಆಂತರಿಕ ಯೋಗಕ್ಷೇಮವನ್ನು ನೀವು ನಿರ್ಲಕ್ಷಿಸಿದರೆ ಇಲ್ಲಿನ ತೀವ್ರ ಸೌರಶಕ್ತಿಯು ಸುಸ್ತಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಡೆಯುತ್ತಿರುವ ಪ್ರಭಾವವು ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಲು ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ, ಶಾಂತವಾದ ಮನೆ ವಾತಾವರಣವನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ನಿರಂತರ ಆಯಾಸ ಅಥವಾ ಒತ್ತಡ ಪ್ರೇರಿತ ಅಸ್ವಸ್ಥತೆಯನ್ನು ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕಾಗುತ್ತದೆ. ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯವರಿಗೆ ಮದುವೆ ಯೋಗ ಇದೆಯಾ, ಸಂತಾನ ಬಗ್ಗೆ ಇದೆಯಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮುಖ್ಯವಾಗಿ ನಿಮ್ಮ ಸ್ವಂತ ಸಂವಹನ ಶೈಲಿಯಿಂದಾಗಿ ಕುಟುಂಬದ ಸಾಮರಸ್ಯವು ಅಶಾಂತಿಯನ್ನು ಎದುರಿಸುತ್ತದೆ. ಕುಟುಂಬ ಮತ್ತು ಮಾತಿನ ಸ್ಥಾನವಾದಂತಹ ನಿಮ್ಮ 2ನೇ ಮನೆಯಲ್ಲಿ ಮಂಗಳನು ನೆಲೆಸಿರುವುದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ನೀವು ಆಕ್ರಮಣಕಾರಿ ನಡವಳಿಕೆ ಅಥವಾ ಕಠಿಣ ಪದಗಳನ್ನು ಬಳಸುವಂತಹ ಸಾಧ್ಯತೆ ಇದೆ. ಸಂಬಂಧಿಕರೊಂದಿಗೆ ಅನಗತ್ಯ ಬೆರುಕುಗಳನ್ನು ತಡೆಯಲು ನಿಮ್ಮ ಧ್ವನಿಯನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮೃದುಗೊಳಿಸಬೇಕು. ಗ್ರಹಣ ಮುಗಿದ ನಂತರ ನಿಮ್ಮ 4ನೇ ಮನೆಗೆ ಸೂರ್ಯನ ಚಲನೆಯು ಕೌಟುಂಬಿಕ ಜೀವನವನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ. ಇದು ಅಧಿಕಾರದಲ್ಲಿರುವವರೊಂದಿಗೆ ಘರ್ಷಣೆಗಳನ್ನು ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಕಳವಳಗಳನ್ನು ಮುಂಚೂಣಿಗೆ ತರುತ್ತದೆ.
ಈ ಉದ್ವೇಗತೆಗಳ ಹೊರತಾಗಿಯೂ 5ನೇ ಮನೆಯಲ್ಲಿರುವ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರನು ಪ್ರೇಮ ಮತ್ತು ಮಂಗಳ ಮೂಲಕ ಪ್ರೇಮ ಮತ್ತು ಮಕ್ಕಳ ಮೂಲಕ ಸುಂದರವಾದ ಮಾರ್ಗವನ್ನು ನೀಡುತ್ತದೆ. ಸೃಜನಶೀಲ ಹವ್ಯಾಸಗಳಲ್ಲಿ ಆನಂದವನ್ನು ಕಂಡುಹಿಡಿಯುವುದು ಮತ್ತು ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಭಾರವಾದ ಮನೆಯ ಜವಾಬ್ದಾರಿಗಳಿಂದ ಹೆಚ್ಚು ಅಗತ್ಯವಿರುವಂತೆ ತಪ್ಪಿಸಿಕೊಳ್ಳುವಿಕೆಯನ್ನು ಒದಗಿಸುತ್ತದೆ. ಮಾತುಕತೆಗಳನ್ನು ಹಗುರವಾಗಿರಿಸಿ ಮತ್ತು ಹಣಕಾಸಿನ ಆತಂಕಗಳನ್ನು ಊಟದ ಮೇಜಿನ ಬಳಿಗೆ ತಂದು ಮಾತನಾಡುವುದನ್ನು ತಪ್ಪಿಸಿ. ನಿಮ್ಮ ಪ್ರಣಯ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಘೋಷಿಸುವ ಮೂಲಕ ಮತ್ತು ಶುಕ್ರನ ತಮಾಷೆಯ ಶಕ್ತಿಯನ್ನು ಸ್ವೀಕರಿಸುವ ಮೂಲಕ ವಿಸ್ತೃತ ಕುಟುಂಬದ ಡೈನಾಮಿಕ್ಸ್ ಜಟಿಲವಾದಾಗಲೂ ನೀವು ಪ್ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಬೇಕಾಗುತ್ತದೆ. ಯಾವುದೇ ಒಂದು ಹಣಕಾಸಿನ ವಿಚಾರವಾಗಲಿ, ಆಸ್ತಿ ವಿಚಾರವಾಗಲಿ, ಯಾವುದೇ ಒಂದು ವಿಚಾರವನ್ನು ಊಟದಲ್ಲಿ ಕೂತ್ಕೊಂಡು ಸ್ನೇಹಿತರೆ ಮಾತನಾಡುವುದಕ್ಕೆ ಹೋಗಬೇಡಿ. ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಆದಷ್ಟು ಗ್ರಹಣ ಮುಗಿದ ನಂತರ ಪರಿಹಾರವನ್ನು ಮಾಡ್ಬೋದು, ಅಥವಾ ನಿಮಗೆ ಈ ಸಮಯದಲ್ಲಿ ಸ್ನೇಹಿತರೆ ಪರಿಹಾರವನ್ನು ಮಾಡಬಹುದು. ನಿಮಗೆ ಅನುಗುಣ ಆಗಂತೆ ನಾನು ದಿನಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ, ಆವಾಗ ಪರಿಹಾರ ಮಾಡಿ. ಗುರು ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಗರಿಷ್ಠಗೊಳಿಸಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ. ಹಾಗೂ ಯಶಸ್ವಿ ಅಲ್ಪ ಪ್ರಯಾಣ ಅಥವಾ ಸಕಾರಾತ್ಮಕ ಸಹೋದರ ಸಂಬಂಧಗಳನ್ನು ಖಚಿತಪಡಿಸಿಕೊಳ್ಳಲು ಗುರುಶೋತ್ರವನ್ನು ಪಠಿಸಿ. ಇನ್ನು ಮಂಗಳ ನಿಮ್ಮ ಮಾತನ್ನು ತಣ್ಣಗಾಗಿಸಲು ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ರಕ್ಷಿಸಿಕೊಳ್ಳಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿಬೇಳೆಯನ್ನು ದಾನ ಮಾಡಿ ಮತ್ತು ಅನಗತ್ಯ ಕುಟುಂಬ ಕಲಹಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ಕೇತು ಆಧ್ಯಾತ್ಮಿಕ ಗೊಂದಲ ಮತ್ತು ಕೌಟುಂಬಿಕ ಅಸುರಕ್ಷತೆಗಳನ್ನು ದೂರ ಮಾಡಲು ಮಂಗಳವಾರದಂದು ಗಣಪತಿಯನ್ನು ಪೂಜಿಸಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ನಿಮ್ಮ ಅಧ್ಯಯನದಲ್ಲಿ ಭಾವನಾತ್ಮಕ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ. ಸೊ ಹಾಗಾಗಿ ವೃಷಭ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.